ತೃಪ್ತಿ ಆಗ್ತಾನೆ ಗೊತ್ತದೇನ್ರಿ? ಬೇರೆ ಯಾವುದರಿಂದ ಇಲ್ಲ. ಯಾರು ಅವನನ್ನು ನೆನೆಸ್ತಾರಲ್ಲ ಅದರಿಂದ ಮಾತ್ರ ತೃಪ್ತಿ ಆಗ್ತಾನೆ ಪರಮಾತ್ಮ. ಅದಕ್ಕೆ ನೀವೆಲ್ಲ ಭಗವಂತನ ನಾಮಸ್ಮರಣೆಯನ್ನು ಕೇಳಬೇಕು, ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ಭಗವಂತನನ್ನು ನೆನೆಸ್ಬೇಕು. ನಾವಿಲ್ಲಿ ಹುಟ್ಟಿ ಬಂದ ಬಳಿಕ ಬದುಕಿನ ಸಾರ್ಥಕತೆ ಆಗಬೇಕು ಮತ್ತು ಅದರ ಜೊತೆಗೆ ಜನ್ಮದ ಸಾರ್ಥಕತೆ ಆಗಬೇಕು. ನಮ್ಮ ಬದುಕಿನ ಸಾರ್ಥಕತೆ ಯಾವಾಗ ಆಗುತ್ತದೆ ರೀ? ನಮ್ಮ ಬದುಕಿನ ಸಾರ್ಥಕತೆ ಯಾವಾಗ ಆಗುತ್ತದೆ ಅಂತಂದ್ರೆ, ಯಾವಾಗ ಭಗವಂತ ಪರಮಾತ್ಮ ಪಾಂಡುರಂಗ ನಮ್ಮನ್ನು ಕಣ್ಣು ತೆರೆದ ನೋಡ್ತಾನಲ್ಲ, ನಮ್ಮ ಬದುಕನ್ನು ಊರಾನವ್ರ ಓಣ್ಯಾನವ್ರ 4 ಮಂದಿ ಹೌದಂತಾರಲ್ಲ, ಆಗ ನಮ್ಮ ಬದುಕು ಸಾರ್ಥಕತೆಯ ಬದುಕಾಗುತ್ತದೆ. ನಾವು ಹೆಂಗೆ ಬದುಕಬೇಕ್ರಿ ಅಂತಂದ್ರೆ, ಸಂತರು ಬರೀತಾರೆ, ಶರಣರು ಬರೀತಾರೆ ಹೆಂಗೆ ಬದುಕಬೇಕು ಮನುಷ್ಯ. ಬಸವಣ್ಣವ್ರು ಬಾ ಚಂದ ಒಂದು ವಚನದಾಗ ಬಯರ್ತಾರೆ ನೋಡ್ರಿ. ಲೇಸೆನಿಸಿಕೊಂಡು 4 ದಿನ, ಲೇಸೆನಿಸಿಕೊಂಡು 3 ದಿನ, ಲೇಸೆನಿಸಿಕೊಂಡು 2 ದಿನ, ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಘ. ಬಸವಣ್ಣವ್ರು ಹೇಳ್ತಾರೆ ಏನಂತಂದ್ರೆ, ನಾವು ಹೆಂಗೆ ಬದುಕಬೇಕಂತಂದ್ರೆ, ನಮ್ಮ ಬದುಕನ್ನು ನೋಡಿ, ನಮ್ಮ ಇರುವಿಕೆಯನ್ನು ನೋಡಿ, ನಮ್ಮ ಉಡುಗೆಯನ್ನು ನೋಡಿ, ನಮ್ಮ ನಡತೆಯನ್ನು ನೋಡಿ ಜನ ಹೌದಂದಿರಬೇಕು. ಭಗವಂತ ನಮ್ಮ ಬದುಕನ್ನು ನೋಡಿ ಖುಷಿ ಪಟ್ಟಿರಬೇಕು. 4 ಮಂದಿ ಹೇಳಬೇಕು, ನೋಡು ಆ ರಾಮಪ್ಪನ ಸೊಸಿ ನೋಡು, ಮೊನ್ನೆ ಬಂದದ ಪಾಪ ಹೊಸದಾಗಿ ಎಷ್ಟು ಚಂದ ಬಳೆ ಮಾಡಾಕತ್ತಾಳ ಮನ್ಯಾಗ. ಅತ್ತಿ ಮಾವ ಅಂತಂದ್ರೆ ತಂದೆ ತಾಯಿಗತೆ ನೋಡಾಕತ್ತಾಳ, ಗಂಡ ಅಂತಂದ್ರೆ ದೇವ್ರಿಗತೆ ನೋಡಾಕತ್ತಾಳ, ಮಾವನಿಗೆ ಎಷ್ಟು ಸೇವಾ ಮಾಡ್ತಾಳ, ಓಣ್ಯಾನವ್ರು ಕೂಡ ಎಷ್ಟು ಚಂದ ಮಾತಾಡ್ತಾಳೆ, ಆಕೆ ಬಾಯಿಲೆ ಒಂದು ಬಿರುಸು ಶಬ್ದ ಬರಂಗಿಲ್ಲ. ಇದ್ರೆ ಹೆಣ್ಮಗಳು ಹಂಗಿರ್ಬೇಕು ನೋಡಂತ 4 ಮಂದಿ ಅನ್ಬೇಕ್ರಿ. ಅದ್ರ ಜೊತೆಗೆ ಭಗವಂತನೂ ಕೂಡ ನಮ್ಮ ಬದುಕನ್ನು ನೋಡಿ ಖುಷಿ ಪಟ್ಟಿರಬೇಕು. ಅದು 1 ದಿನ ಇರಲಿ. ನಾವು ಊರಿಗೆ ಬೇಸರಾಗಿ, ಓಣ್ಯಾಗ ಬೇಸರಾಗಿ, ಎಲ್ಲರಿಗೂ ಬೇಸರಾಗಿ ಈ ಹದ್ದಿನಗತೆ 100 ವರ್ಷ ಬದುಕಿದರೂ ಆ ಬದುಕಿಗೆ ಕಿಮ್ಮತ್ತಿಲ್ಲ ತಾಯಂದಿರ, ಆ ಬದುಕಿಗೆ ಕಿಮ್ಮತ್ತಿಲ್ಲ. ಆದ್ರೆ ಈ ಊರಾಣ ಮಂದಿ ಏನಾರ ಅಂದ್ರರ ಅನ್ನುವರ ಕಥ, ಅವ್ರು ಮೆಚ್ಚರ ಮೆಚ್ಚಲಿ, ಹೌದರ ಅನ್ಲಿ, ಅಲ್ಲರ ಅನ್ಲಿ, ಕಡಿಕ ಆ ಭಗವಂತ ಒಬ್ಬರ ನಮ್ಮ ಬದುಕನ್ನು ನೋಡಿ ಹೌದಂದಿರಬೇಕು. ಅಷ್ಟರ ನಾವು ಮಾಡಬೇಕು. ಊರಾನವ್ರು ಕೆಲವೊಬ್ಬರು ನಮ್ಮನ್ನು ನೋಡಿ ನಮ್ಮದು ಸರಿ ಇದ್ರೂ ಅಂತಾರೆ, ನಮ್ಮದು ತಪ್ಪಿದ್ರು ಅಂತೂ ಮೊದಲನೇ ಅಂತಾರೆ. ಈ ಊರಾನ ಮಂದಿ ಕಡೆ ನಾವು ತಲೆ ಕೆಡಿಸ್ಕೋಬಾರ್ದು. ಮತ್ತು ಯಾರಿಗಂತಂದ್ರೆ ಪರಮಾತ್ಮನ ಮನಸ್ಸಿಗೆ ಬರುವಂಗೆ ನಾವು ಬದುಕಬೇಕು. ಹಿಂದಿನ ಶರಣರು, ಹಿಂದಿನ ಸಂತರು, ಅವರು ಊರಾನವ್ರಿಗೆ ಯಾರದು ವಿಚಾರ ಮಾಡ್ತಿದ್ದಿಲ್ಲ. ಅವ್ರು ಏನಂತಂದ್ರೆ ಕೇವಲ ಪಾಂಡುರಂಗ, ಕೇವಲ ಪರಮಾತ್ಮ. ಎಂತಹ ಸಂತರು ಹಿಂದಿನ ಕಾಲದೊಳಗೆ. ಅವರು ದಿನದ 24 ತಾಸು ಏನು ಮಾಡ್ತಿದ್ರಂತಂದ್ರೆ ಬರೀ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. 24 ತಾಸು ಬೇರೆ ಏನೂ ಮಾಡ್ತಿದ್ದಿಲ್ಲ, ಬೇರೆ ಏನೂ ಮಾಡ್ತಿದ್ದಿಲ್ಲ. ಬರೀ ಪಾಂಡುರಂಗ, ಬರೀ ಪರಮಾತ್ಮ. ದಿನದ 24 ತಾಸು ನೀವು ಮಾಡ್ತೀರಿ? ನೀವು 2 ತಾಸು ಮಾಡ್ತೀರಿ? ದೇವರಿಗೆ ನೆನೆಸ್ತೀರಿ? ಗೋನ್ ಹಾಕ್ತಾರೆ ನಮ್ಮ ಮಗಳು, ನಮಗೆ ಆಗೋದಿಲ್ಲ ಸ್ವಾಮಿ, ನಮಗಾಗಂಗಿಲ್ಲ ಸ್ವಾಮಿ, ನಮ್ಮ ಮಕ್ಕಳು ವಜ್ಜಾಗ್ಯಾವ ಸ್ವಾಮಿ, ನಮ್ಮ ಗಂಡು ವಜ್ಜಾಗ್ಯದ ಸ್ವಾಮಿ. ನೋಡ್ರಿವ, ಏನಾರ ಇರಲಿ, ಎಷ್ಟರ ಯಾಕೊಲ್ದಾಕತ್ತ ಸಾಯಂಕಾಲ ಅಥವಾ ಮುಂಜಾನೆ ಆ ಪರಮಾತ್ಮನ ಧ್ಯಾನ ಮಾಡ್ರಿ. ಹಿಂದಿನ ಸಂತುರಗತೆ, ತುಕಾರಾಮನಗತೆ, ಏಕನಾಥ ಮಹಾರಾಜರಗತೆ ಮುಂಜಾನೆಯಿಂದ ಸಂಜೆ ತನಕನೂ ಭಗವಂತನ ನಾಮಸ್ಮರಣೆ ಮಾಡೋಕ್ಕೆ ನಿಮಗೆ ಆಗಲಿಲ್ಲ ಅಂದ್ರೆ ಸುಮ್ಮ ಸಂಜೆ ಮಾಡೆ, ಸಾಯಂಕಾಲ ಒಂದು 5 ನಿಮಿಷ, ಮುಂಜಾನೆ ಒಂದು 5 ನಿಮಿಷ ಅಷ್ಟರ ಪರಮಾತ್ಮನ ಧ್ಯಾನ ಮಾಡಿರಿ. ಯಾಕಂತಂದ್ರೆ ನಾವು ಬಂದದ್ದು ಆ ಭಗವಂತನನ್ನು ಪ್ರಾರ್ಥನೆ ಮಾಡಲಿಕ್ಕೆ. ಆ ಮಾರ್ಗ ನಾವು ಹಿಡಿದಿಲ್ಲ, ಅದರ ಸಂತರು ಆ ಮಾರ್ಗವನ್ನು ಯಾವತ್ತೂ ಬಿಟ್ಟಿರಲಿಲ್ಲ. ನಾವು ಯಾವಾಗ ಪರಮಾತ್ಮನನ್ನು ನೆನೆಸ್ತೀವಲ್ಲ ಆಗ ಪರಮಾತ್ಮ ನಮ್ಮ ಕಡೆ ನೋಡ್ತಾನ್ರಿ. ಕೆಲವೊಬ್ರು ಅಂತಾರೆ, ಸ್ವಾಮಿ ನಿನಗತ್ತೆ ಎಲ್ಲ ಬಿಟ್ಟು ಪಾಂಡುರಂಗ ಪಾಂಡುರಂಗ ಅನ್ಕೋತ ಕೂತ್ರ ಮಮ್ಮ.
ನೀ ಏನಪ್ಪ ಸ್ವಾಮಿ ಅದಿ, ಜೋಳಿಗೆ ಅದ, ಯಾರ ಮಣಿಗಾರ ಶ್ರಾವಣ ಇರ್ತದ, ದಿವಸ 1 ಮಣಿ, ದಿವಸ 4 ಮಣಿ ಊಟ ಮಾಡ್ಕೋತ ಅಡ್ಡಾಡ್ತಿ. ಆದ್ರೆ ನಮಗೆ ಬೇಕಲ್ಲ, ದೇವ್ರಿಗೆ ನೆನೆಸ್ಕೋತ ಅಡ್ಡಾಡಿದಾರ, ಪುರಾಣ ಪ್ರವಚನ ಮಾಡ್ಕೋತ ಅಡ್ಡಾಡಿದಾರ, ಮತ್ತು ನಮಗೆ ಬೇಕಲ್ಲ ಅಂತ ನೀವು ಅನ್ಬೋದು. ಆದ್ರೆ ಪಕ್ಕಾ ತಿಳ್ಕೋರಿ, ಯಾರು ಪರಮಾತ್ಮನ ಮೇಲೆ ವಿಶ್ವಾಸ ಇಡ್ತಾರಲ್ಲ, ಯಾರು ಪರಮಾತ್ಮನ ಮೇಲೆ ನಂಬಿಕೆ ಇಡ್ತಾರಲ್ಲ, ಅವರನ್ನು ಎಂದೂ ಕೈ ಬಿಡಂಗಿಲ್ಲ ಪರಮಾತ್ಮ. ಭಗವದ್ಗೀತೆಯೊಳಗೆ ಹೇಳ್ತಾನೆ ಪರಮಾತ್ಮ ಏನಂತಂದ್ರ, ಅನನ್ಯಾಶ್ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಪರಮಾತ್ಮ ಹೇಳ್ತಾನೆ ಏನಂತಂದ್ರ, ಹೇ ಅರ್ಜುನ, ಈ ಜಗತ್ತಿನೊಳಗೆ ಯಾರು ನನ್ನನ್ನು ಅನನ್ಯಪೂರ್ವಕವಾಗಿ ನೆನೆಸ್ತಾರ, ಯಾರು ನನ್ನ ಮ್ಯಾಗ ಸಂಪೂರ್ಣ ವಿಶ್ವಾಸ ಇಟ್ಟಾರ, ಯಾರು ನನ್ನನ್ನು ನಂಬಿ ಬಾಳೆ ಮಾಡಕತ್ತಾರಲ್ಲ, ಅವ್ರನ್ನ ಎಂದೂ ಕೈ ಬಿಡಂಗಿಲ್ಲ. ಇದು ನಾ ಹೇಳೋ ಮಾತಲ್ಲ, ಬೇಕಾದ್ರೆ ಭಗವದ್ಗೀತಾ ಓದಿ ತೆಗೆದು ನೋಡ್ರಿ. ಅದರೊಳಗೆ ಪರಮಾತ್ಮ ಹೇಳ್ತಾನೆ ಏನಂತಂದ್ರ, ಅನನ್ಯಾಶ್ಚಿಂತಯಂತೋ ಮಾಂ, ಅನನ್ಯವಾಗಿ ಯಾರು ನನ್ನನ್ನು ಚಿಂತನೆ ಮಾಡ್ತಾರ, ನನ್ನ ಧ್ಯಾನ ಮಾಡ್ತಾರ, ಅವರ ಯೋಗಕ್ಷೇಮವನ್ನು ನೋಡ್ತೀನಿ ನಾನು. ಅವರಿಗೆ ಕಾಲಕ್ಕೆ ನಾನು ಬಟ್ಟೆ ತಂದು ಕೊಡ್ತೀನಪ್ಪ, ಅವರಿಗೆ ಊಟಕ್ಕೆ ಕೊಳೆ ಮೇಲೆ ಊಟಕ್ಕೆ ನಾ ತಂದು ಕೊಡ್ತೀನಪ್ಪ, ಅವರಿಗೆ ಮಣಿ ಇರಲಿಲ್ಲ ಅಂದ್ರೆ ಮಣಿ, ಅವರಿಗೆ ಹೊಲ ಇರಲಿಲ್ಲ ಅಂದ್ರೆ ಹೊಲ, ಅವರಿಗೆ ಏನು ಬೇಕು ಅದನ್ನು ನಾನು ಕೊಡ್ತೀನಂತ ಸ್ವತಃ ಪರಮಾತ್ಮ, ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಬರೀತಾನೆ. ಇಷ್ಟ ಅವನ ಮ್ಯಾಗ ನಾವು ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು. ನಾವು ನಂಬಿಕೆ ಇಟ್ಟಿವಿ ಅಂತಂದ್ರೆ ಅವ ಎಂದೂ ಕೈ ಬಿಡಂಗಿಲ್ಲ, ಆದ್ರೆ ನಾವು ಅವನ ಮೇಲೆ ವಿಶ್ವಾಸ ಇಟ್ಟಿಲ್ಲ, ನಾವು ನಮ್ಮ ಮೇಲೆ ವಿಶ್ವಾಸ ಇಡ್ತೀವಿ. ಪುಣ್ಯಾತ್ಮರೇ, ಸಂತರು ಪರಮಾತ್ಮನನ್ನು ಹೆಂಗೆ ಹುಡುಕಿದ್ರು ಅಂತಂದ್ರೆ, ಭಗವಂತನನ್ನು ಹೆಂಗೆ ಪ್ರಾಪ್ತಿ ಮಾಡಿಕೊಂಡ್ರು ಅಂತಂದ್ರೆ, ದಿನದ 24 ತಾಸು ಪರಮಾತ್ಮನನ್ನು ನೆನೆಸ್ತಿದ್ರು, ಎಂದೂ ಚಂದ ಬಾಳೆ ಮಾಡಿಲ್ಲ. ನಾ ಮೇಲೆ ಒಂದು ಮಾತು ಹೇಳ್ತಿರ್ತೀನಿ ರೀ, ಏನಂತಂದ್ರೆ, ಯಾರು ಚಂದಂಗೆ ಬಾಳೆ ಮಾಡ್ತಾರಲ್ಲ, ಯಾರು ಚಂದಂಗೆ ಬಾಳೆ ಮಾಡ್ತಾರಲ್ಲ ಅವರಿಗೆ ಚಂದ ಪರಮಾರ್ಥ ಮಾಡಕ್ಕೆ ಬರಂಗಿಲ್ಲ. ಯಾರು ಚಂದ ಪರಮಾರ್ಥ ಮಾಡ್ತಾರಲ್ಲ, ಪುರಾಣ ಪ್ರವಚನದೊಳಗೆ ಇರ್ತಾರಲ್ಲ, ಅವರಿಗೆ ಚಂದ ಬಾಳೆ ಮಾಡಕ್ಕೆ ಬರಂಗಿಲ್ಲ. ಹಿಂದಿನ ಸಂತರು ಅವರು ಚಂದ ಬಾಳೆ ಮಾಡಲಿಲ್ಲ. ನಿಮ್ಮ ಹಾಗ 10 ಎಕರೆ 20 ಎಕರೆ ಹೊಲ ಗಳಿಸಲಿಲ್ಲ, ನಿಮಗತೆ ಕಾರ್ ತಗೋಲಿಲ್ಲ, ನಿಮಗತೆ ಮನೆ ಮ್ಯಾಗ ಮನೆ ಕಟ್ಟಲಿಲ್ಲ. ಅವರ ಸಾಯುತಕ ಅದ ಸಣ್ಣ ಮಣಿ, ಅದ ಗುಡಿಸಲ, ಅದ ಬಡತನ, ಅದ ಇದ್ದದ್ದು ತಿಂದು ಅವರು ಬದುಕಿದ್ರು. ಅವರಿಗೆ ಚಂದ ಬಾಳೆ ಮಾಡಲಿಲ್ಲ ಅವರು, ಆದ್ರೆ ಚಂದ ಪರಮಾರ್ಥ ಮಾಡಿದರು, ಮಾಡಕ್ಕೆ ಕಲ್ಕೊಂಡ್ರು. ಅವರು ಚಂದ ಪರಮಾತ್ಮನನ್ನು ಒಲಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಅವರು. ಆದ್ರೆ ಈ ಅನಿತ್ಯವಾಗಿರತಕ್ಕಂಥ ಜಗತ್ತಿನ ಕಡೆಗೆ ಲಕ್ಷ್ಯ ಕೊಡಲಿಲ್ಲ. ಆದ್ರೆ ನಾವೆಲ್ಲ ಇವತ್ತೇನು ಮಾಡ್ಬೇಕಂತೀವಂತಂದ್ರೆ, ನಾವೆಲ್ಲ ಗಳಿಸ್ಬೇಕಂತೀವಿ, ನಾವೆಲ್ಲ ಚಲೋ ಚಂದ ಬಾಳೆ ಮಾಡ್ಬೇಕಂತೀವಿ, ಮನೆ ಮೇಲೆ ಮನೆ ಕಟ್ಟಬೇಕಂತೀವಿ, ಹೊಲದ ಮ್ಯಾಗ ಹೊಲ ತಗೋಬೇಕಂತೀವಿ. ಆದರೆ 1 ಲಕ್ಷ ಇಡ್ರಿ, ನೀವು ಗಳಿಸಿದ ಮಣಿ, ನೀವು ಗಳಿಸಿದ ಹೊಲ, ನೀವು ಗಳಿಸಿದ ರೊಕ್ಕ, ನೀವು ಅದನ್ನು ಬಿಟ್ಟು ಹೋಗುವಾಗ ನಿಮ್ಮ ಜೊತೆಗೆ ಎಂದೂ ಬರಂಗಿಲ್ಲ. ಅದು ಸಂತರಿಗೆ ಪಕ್ಕ ಗೊತ್ತಿತ್ತು. ಅದಕ್ಕೆ ಅವ್ರು ಏನು ಮಾಡಲಿಲ್ಲ ಅಂತಂದ್ರೆ, ಗಳಿಸ್ಲಿಕ್ಕೆ ಹೋಗಲಿಲ್ಲ. ಅವ್ರು ಏನು ಗಳಿಸಿದ್ರು ಅಂತಂದ್ರೆ ಪರಮಾತ್ಮನನ್ನು ಮಾತ್ರ ಗಳಿಸಿದ್ರು. ಅರೆ, ಪಂಡರೀಪುರಕ್ಕೆ ಸಂತ ತುಕಾರಾಮ ಹೋದ ಅಂತಂದ್ರೆ, ಪಂಡರೀಪುರಕ್ಕೆ ಸಂತ ತುಕಾರಾಮ ಅಥವಾ ಹೋಗಲಿಲ್ಲ ಅಂತಂದ್ರೆ ಲಕ್ಷ ಜನ ಪಾಂಡುರಂಗನ ಮುಂದೆ ನಿಂದಿರ್ತಿದ್ರು. ಈಗ ವಾರಕರಿ ಹೋಗ್ತಾರಲ್ಲ, ವಾರಕರಿ ಮಂದಿ ಪಂಡರಿನಾಥಗ ಪಾಂಡುರಂಗ ವಿಠಲ ಅಂತ ಏನು ಹೋಗ್ತಾರಲ್ಲ, ಪಾಂಡುರಂಗನ ಮುಂದೆ ಏಕಾದಶಿ ದಿನ ಲಕ್ಷ ಜನ. ಎಂಥದ್ರಿ ಅದು ಭಕ್ತಿ ಪಂಥ ಅಂತಂದ್ರೆ, ಶ್ರೇಷ್ಠವಾದ ಭಕ್ತಿ ಪಂಥ ಯಾವುದು ಅಂತಂದ್ರೆ ಅದು ವಾರ್ಕರಿ ಸಂಪ್ರದಾಯ. ಪಾಂಡುರಂಗನ ಭಕ್ತರಲ್ಲಿರ್ತಕ್ಕಂಥ ಭಕ್ತಿ ಬೇರೆ ಎಲ್ಲಿಯೂ ಇಲ್ಲ. ಅದಕ್ಕೆ ಸಂತ ತುಕಾರಾಮ್ ಬೇಡ್ತಾನೆ, ಹೇ ಪರಮಾತ್ಮ, ಹೇ ಪಾಂಡುರಂಗ, ನನಗೆ ಏನಾದರೂ ಕೊಡೋದಿತ್ತಂದ್ರೆ ನನಗೆ ರೊಕ್ಕ ಕೊಡಬೇಡ, ನನಗೇನಾದರೂ ಕೊಡೋದಿತ್ತಂದ್ರೆ ಆಸ್ತಿ ಕೊಡಬೇಡ, ಕಡೆಗೆ ನನಗೆ ಮುಕ್ತಿನೂ ಬೇಡ. ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಯಿಸದ.
ನೋಡ್ರಿ, ಸಂತ ತುಕಾರಾಮ್ ಏನು ಬೇಡ್ತಾರಂತಂದ್ರೆ, ಹೇ ಪಾಂಡುರಂಗ, ನನಗೆ ರೊಕ್ಕ ಬೇಡಪ್ಪ, ನನಗೆ ರೊಕ್ಕ ಬೇಡ. ನೀವು ದೇವ್ರತ್ಯಕ್ಕೆ ಹೋಗಿ ಹಿಂಗೆ ಯಾರು ಕೇಳ್ತೀರೇನು? ನೋಡೋನು ಕೈ ಹತ್ತಿರಿ ಒಬ್ಬರ ದೇವ್ರತ್ಯಕ್ಕೆ ಹೋಗಿ ನೀವೇನು ರೊಕ್ಕ ಬೇಡಂಗಿಲ್ರಿ, ನಾವು ಆಸ್ತಿ ಬೇಡಂಗಿಲ್ರಿ ನಾವು ಅಂತೀರೇನು? ಯಾರು ಮೊದಲು ಅದನ್ನು ಬೇಡ್ತೀರಿ ಹೋಗಿ. ಏನು? ದೇವ್ರ ಮುಂದೆ ಹೋಗಿ, ಯಪ್ಪ ಏನಂತಂದ್ರೆ ನನಗೇನು ಕೊಡು ಅಂತಂದ್ರೆ, ಸಿರಿತನ ಕೊಡು, ಸಂಪತ್ತು ಕೊಡು, ಆಸ್ತಿ ಕೊಡು, ಅಂತಸ್ತು ಕೊಡು, ನನ್ನ ಮಗಳಿಗೆ ಚಲೋ ವರ ಬರಲಿ, ನನ್ನ ಮಗನಿಗೆ ಚಲೋ ಕನ್ಯಾ ಸಿಗಲಿ, ನನ್ನ ಗಂಡ ಶಾಣೆ ಆಗಲಿ, ನಾ ಹೇಳ್ದಂಗೆ ಕೇಳಲಿ. ಬರೀ ಇದನ್ನ ಕೇಳ್ತೀರಿ. ಆದ್ರೆ ಪಾಂಡುರಂಗನ ಮುಂದೆ ನಿಂತು ತುಕಾರಾಮ ಕೇಳ್ತಾನೆ ಏನಂತಂದ್ರೆ, ಹೇ ಪರಮಾತ್ಮ, ನನಗೆ ಸಿರಿತನ ಬೇಡ. ಯಾಕೆ ಬೇಡತನ ಗೊತ್ತದೇನ್ರಿ? ಒಬ್ಬರು ಬಾಜು ನಿಂತಿದ್ರಂತ ತುಕಾರಾಮಣತೆಕ್ಕೆ, ಜೋರ್ಲೆ ಕೇಳುವಾಗ ಅವ ಅಂದಂತ ಬಾಜು ನಿಂತವ, ಎಂಥ ಮೂರ್ಖದಿಯೋ ತುಕಾರಾಮ, ಜಗತ್ತಿನ ಎಲ್ಲ ಜನ ಬಂದು ಪಾಂಡುರಂಗನ ಮುಂದೆ ನಿಂತು ಏನು ಕೇಳ್ತಾರಂತಂದ್ರೆ, ಹೇ ಪರಮಾತ್ಮ, ನನಗೆ ಸಿರಿತನ ಕೊಡು, ನನಗೆ ಸೌಖ್ಯ ಕೊಡು, ನನಗೆ ಅಧಿಕಾರ ಕೊಡು, ನನಗೆ ಅಂತಸ್ತು ಕೊಡು, ನನಗೆ ಜಮೀನು ಕೊಡಂತ ಎಲ್ಲರೂ ಬೇಡ್ತಾರ. ನೀ ಏನು ಬೇಡಾಗತ್ತಿ ಅಂದ್ರೆ, ನನಗೆ ರೊಕ್ಕ ಬೇಡ, ನನಗೆ ಆಸ್ತಿ ಬೇಡ ಅಂತ ಬೇಡಾಗತ್ತಿ. ಯಾಕೋ ಹಿಂಗ್ಯಾಕೆ ಬೇಡ್ತೀಯೋ ತುಕಾರಾಮ ಅಂತ ಬಾಜು ನಿಂತಾವ್ ಕೇಳಿದ ಕೂಡಲೇ ತುಕಾರಾಮ್ ಅಂದಂತ, ನಾ ಯಾಕೆ ಬೇಡಾಗತ್ತೇನಂತಂದ್ರೆ, ಶ್ರೀಮಂತಿಕೆತನ ಬಂತು ಅಂತಂದ್ರೆ ಪರಮಾತ್ಮನನ್ನು ಮರೆಯುವುದಾಗುತ್ತದ. ಭಾಳ ರೊಕ್ಕ ಬಂತು, ಭಾಳ ದೊಡ್ಡ ಅಧಿಕಾರ ಬಂತು ಅಂದ್ರೆ ದೇವ್ರನ್ನ ಮರೆತು ಬಿಡೋದಾಗುತ್ತದ, ಸೌಡಿಲ್ಲಾಗುತ್ತದ. ರೊಕ್ಕ ಎನಿಸೋದ ಹೆಚ್ಚಾಗುತ್ತದ, ದಗದ ಮಾಡೋದ ಹೆಚ್ಚಾಗುತ್ತದ. ಅದಕ್ಕೆ ನನಗೆ ಸಾಹುಕಾರತನಕ್ಕಿಂತಲೂ ಶ್ರೀಮಂತಿಕೆಗಿಂತಲೂ ನನಗೆ ಏನು ದೊಡ್ಡದಂತಂದ್ರೆ, ಒಟ್ಟು ಮೇಲೆ ನನಗೆ ಪಾಂಡುರಂಗನ ದರ್ಶನ ಆದ್ರೆ ಸಾಕಪ್ಪ, ನನ್ನ ಜನ್ಮ ಸಾರ್ಥಕತೆ ಆಗ್ತದೆ ಹುಟ್ಟಿದ್ದಕ್ಕೆ. ಜಗತ್ತಿನೊಳಗೆ ರಾಜ ಮಹಾರಾಜರಾಗಿ ಹೋಗ್ಯಾರ, ಜಗತ್ತಿನೊಳಗೆ ಎಂತೆಂಥ ಶ್ರೀಮಂತರಾಗಿ ಹೋಗ್ಯಾರ. ಇವತ್ತು ಅದಾರ ಭಾರತ ದೇಶದೊಳಗೆ ನಂಬರ್ 1 ಶ್ರೀಮಂತದಾನ, ನಂಬರ್ 2 ಶ್ರೀಮಂತದಾನ, ನಂಬರ್ 3 ಶ್ರೀಮಂತದಾನ. ಆದರೆ ಪಾಂಡುರಂಗ ನಂಬರ್ 1 ಶ್ರೀಮಂತ ಅದಾನಂತ ತಿಳ್ಕೊಂಡು ಅವ್ರ ಮನೆಗೆ ಬಂದು ರಾತ್ರಿ ಯಾರಿಗೂ ಗೊತ್ತಿರಲಾರ್ದ ಆ ಸಾಹುಕಾರಿಗೆ ಭೇಟಿಯಾಗಿ ಹೋಗ್ತಾನೇನು ಪಾಂಡುರಂಗ? ಪರಮಾತ್ಮ ಇಲ್ಲ. ಪರಮಾತ್ಮ ನಿಮ್ಮಲ್ಲಿರ್ತಕ್ಕಂಥ ರೊಕ್ಕ ನೋಡಂಗಿಲ್ಲ, ಪಾಂಡುರಂಗ ನಿಮ್ಮಲ್ಲಿರ್ತಕ್ಕಂಥ ಆಸ್ತಿಯನ್ನು ನೋಡೋದಿಲ್ಲ, ಪಾಂಡುರಂಗ ನಿಮ್ಮಲ್ಲಿರ್ತಕ್ಕಂಥ ಸೌಂದರ್ಯವನ್ನು ನೋಡೋದಿಲ್ಲ. ಪರಮಾತ್ಮ ಏನು ನೋಡ್ತಾನಂದ್ರೆ, ನಿಮ್ಮ ಹತ್ತಿರ ಭಕ್ತಿ ಅದ ಇಲ್ಲೋ, ನಿಮ್ಮ ಮನಸ್ಸು ಸ್ವಚ್ಛ ಅದ ಇಲ್ಲ, ಅದನ್ನು ಮಾತ್ರ ನೋಡ್ತಾನೆ. ಅವರು ಬಡವರ ಇರಲಿ, ಅವರು ದೀನರಿರಲಿ, ಅವರು ದಲಿತರಿರಲಿ, ಅವರು ಯಾರೇ ಇರಲಿ, ಯಾರಲ್ಲಿ ಭಕ್ತಿ ಅದ, ಯಾರಲ್ಲಿ ಸ್ವಚ್ಛ ಮನಸ್ಸದ, ಅವರಿಗೆ ಮಾತ್ರ ಪರಮಾತ್ಮ ಒಲಿತಾನೆ. ಅದಕ್ಕೆ ತುಕಾರಾಮ್ ಬಂದಂತ ಏನಂತಂದ್ರೆ, ನನಗೆ ಶ್ರೀಮಂತಿಕೆ ತನ ಬತ್ತು ಅಂದ್ರೆ ಭಗವಂತನ ವಿಸ್ಮೃತಿ ಆಗ್ತದ. ಭಗವಂತನ ವಿಸ್ಮೃತಿ ಆಯಿತು ಅಂತಂದ್ರೆ ನಾ ಬದುಕಿದ್ದು ಉಪಯೋಗ ಇಲ್ಲ. ಅದಕ್ಕೆ ನಾವು ಪರಮಾತ್ಮನಿಗೆ ಏನು ಬೇಡ್ತಾನಂದ್ರೆ, ನನಗೆ ರೊಕ್ಕ ಬೇಡ, ನಲಗೆ ಮುಕ್ತಿ ಧನ ಸಂಪದ, ಧನ ಸಂಪತ್ತು ಕೊನೆಗೆ ಮುಕ್ತಿನೂ ಬೇಡ ನನಗೆ ಏನು ಬೇಕು ಅಂತಂದ್ರೆ ಸದಾ ಸಂತರ ಸಂಘ, ಸಜ್ಜನರ ಸಂಘ, ದೂರ ದುರ್ಜನರ ಸಂಘ ನಾನೊಲ್ಲೆನೋ ಮಂಗಳಾಂಗ. ನೋಡ್ರಿ, ಹೇ ಪರಮಾತ್ಮ, ನನಗೆ ಯಾವತ್ತೂ ಏನಿರಲಿ ಅಂತಂದ್ರೆ ಸಜ್ಜನರ ಸಹವಾಸದೊಳಗೆ ಇರಿಸಿಬಿಡಪ್ಪ ನನ್ನ. ಪಾಂಡುರಂಗನ ಯಾರು ನೆನೆಸ್ತಾರ, ಯಾರು ಸಂತರದಾರ, ಅವ್ರ ಹತ್ಯಕ್ಕೆ ನನಗೆ ಇರಿಸುವಂಗೆ ಮಾಡ ಸಾಕು. ನನಗೆ ರೊಕ್ಕ ರೂಪಾಯಿ ಮುಕ್ತಿ ಇದು ಏನೂ ಬೇಡಪ್ಪ ಅಂತ ತಿಳ್ಕೊಂಡು ಸಂತ ತುಕಾರಾಮ ಬೇಡ್ತಾನೆ. ಯಾಕಂದ್ರೆ ಸಂತರ ಹತ್ತಿರ, ಮಹಾತ್ಮರ ಹತ್ತಿರ ಅಂತಹ ದೊಡ್ಡ ಶಕ್ತಿ ಇರ್ತದ. ನಿಮಗೆ ಗೊತ್ತಿಲ್ಲ ತಾಯಂದಿರ, ಒಬ್ಬರು ಮಹಾತ್ಮರು ಭೇಟಿ ಆಗಬೇಕಾದ್ರೂ ಪುಣ್ಯ ಇದ್ದರೆ ಭೇಟಿ ಆಗುತ್ತಾರೆ ಮಹಾತ್ಮರು, ಸುಮ್ಮನೆ ಭೇಟಿ ಆಗಂಗಿಲ್ಲ. ನಿಮ್ಮ ಮನೆಗೆ ಒಬ್ಬ ತಪಸ್ವಿ, ಒಬ್ಬ ಸಂತ, ಒಬ್ಬ ಶರಣ, ಒಬ್ಬ ಮಹಾತ್ಮ ನಿಮ್ಮ ಮನೆಯಾಗ ಪಾದ ಹಾಕಬೇಕಾಗಿತ್ತು ಅಂದ್ರೆ ನಿಮ್ಮಲ್ಲಿ ಪೂರ್ವ ಜನ್ಮದ ಪುಣ್ಯ ಇದ್ದರೆ ಮಾತ್ರ ನಿಮ್ಮ ಮನೆಗೆ ಮಹಾತ್ಮರು ಬರ್ತಾರೆ, ಇಲ್ಲ ಅಂದರೆ ಬರಂಗಿಲ್ಲ. ನಿಮ್ಮಲ್ಲಿ ಪೂರ್ವ ಜನ್ಮದ ಪುಣ್ಯ ಇತ್ತು ಅಂದ್ರೆ ಮಾತ್ರ ಪರಮಾತ್ಮ ನಿಮಗೆ ಭೇಟಿ ಆಗುತ್ತಾನೆ, ಸಂತರು ಭೇಟಿ ಆಗುತ್ತಾರೆ, ಇಲ್ಲ ಅಂತಂದ್ರೆ ಭೇಟಿ ಆಗಂಗಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಮರಾಠಿಯೊಳಗೆ ಭಾಳ ಚಂದ ಬರೀತಾರೆ ಏನಂತಂದ್ರೆ, ಭಾಗ್ಯ ಉಸಳಲೇ ಆತ
ಸಂತ ಸುಭಾಗ್ಯತಾ ಬೇಟಲೆ ಬಾಂಧನಾಚಿ ಗಾಂಟಿ ಪಾಯಪೋಟಿ ಅಟವಿತ ಏಕ ಜನಾರ್ದನನ ಚರಣ ದುರ್ಲಭ. ಬಹಳ ಚಂದ ಬರೀತಾರೆ. ಏನಂತಂದ್ರ ಸಾಧೂನಾಂ ದರ್ಶನಂ ಪುಣ್ಯಂ. ಸಾಧುರು ಸಂತರು ಮಹಾತ್ಮರು ಭೇಟಿ ಆಗಬೇಕಾಗಿತ್ತು ಅಂತಂದ್ರೆ ಪೂರ್ವ ಜನ್ಮದ ಪುಣ್ಯ ಇದ್ದರ ಮಾತ್ರ ಭೇಟಿ ಆಗ್ತಾರ ತಾಯಂದಿರ, ಇಲ್ಲ ಅಂತಂದ್ರೆ ಇಲ್ಲ. ಅವ್ರು ಮರಾಠಿಯೊಳಗೆ ಎಷ್ಟು ಚಂದ ಬರೀತಾರೆ ನೋಡ್ರಿ. ಏನು? ಭಾಗ್ಯ ಉಜಳಲೆ ಆತ ಸಂತ ಸುಭಾಗ್ಯತಾ ಬೇಟಲೆ. ನಿಮ್ಮದು ಭಾಗ್ಯ ಅಂದ್ರೆ ಸೌಭಾಗ್ಯ ಅಂದ್ರೆ ಪುಣ್ಯ ನಿಮ್ಮಲ್ಲಿ ಇತ್ತು ಅಂತಂದ್ರೆ ನಿಜವಾದ ಮಹಾತ್ಮರು ಭೇಟಿ ಆಗುತ್ತಾರ, ಇಲ್ಲ ಅಂತಂದ್ರೆ ಭೇಟಿ ಆಗಂಗಿಲ್ಲ. ಆದ್ರೆ ಒಮ್ಮೆ ನಿಜವಾದ ಸಂತರು ಮಹಾತ್ಮರು ನಿಮಗೆ ಭೇಟಿಯಾದರು ಅಂದ್ರೆ ಅದರಿಂದ ಏನು ಕೆಲಸ ಆಗ್ತದ ಅಂತಂದ್ರೆ ಮುಂದೆ ಅವ್ರು ಬರೀತಾರೆ. ಏನ್ರಿ? ತಾಪ ಪಾಪ ದೈನ್ಯ ಗೇಲೆ. ನಿಮ್ಮಲ್ಲಿರ್ತಕ್ಕಂಥ ಪಾಪ, ನಿಮ್ಮಲ್ಲಿರ್ತಕ್ಕಂಥ ದುಃಖ, ನಿಮ್ಮಲ್ಲಿರ್ತಕ್ಕಂಥ ಬಡತನ ಇವೆಲ್ಲ ಒಮ್ಮೆ ಮಹಾತ್ಮರು ದರ್ಶನ ಮಾಡಿದ್ರಿ ಅಂತಂದ್ರೆ ಗೇಲೆ ಅಂದ್ರೆ ಓಡಿ ಹೋಗಿಬಿಡ್ತಾವತ್ತಾವು. ನಿಮ್ಮ ಮನೆಯಾಗಿನೂ ಎಲ್ಲ ಬಡತನ ದರಿದ್ರತನ ಇವೆಲ್ಲ ನಿಮ್ಮನ್ನು ಬಿಟ್ಟ ದೂರ ಓಡಿ ಹೋಗಿಬಿಡ್ತಾರತ್ತ, ಹೋಗಿಬಿಡ್ತಾವಂತಾವು. ಅದಕ್ಕೆ ಮೇಲೆ ಮೇಲೆ ಮಹಾತ್ಮರನ್ನು ಮನೆಯೊಳಗೆ ಪಾದ ಹಾಕಿಸ್ಬೇಕು. ಯಾಕಂದ್ರೆ ನಿಮ್ಮ ಮನ್ಯಾಗ ಯಾರ ಮಾಡಿಸಿರ್ತಾರ, ನಿಮ್ಮ ಮನ್ಯಾಗ ಯಾರು ಬಂದು ಏನಾರ ಮಾಡಿ ಹೋಗಿರ್ತಾರ. ಮಹಾತ್ಮರು ಪಾದದೊಳಗೆ ಎಂಥ ಶಕ್ತಿ ಇರ್ತದಂತಂದ್ರೆ ನೀನು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಅದಕ್ಕೆ ಮಹಾತ್ಮರ ಪಾದದೊಳಗೆ ಭಾಳ ದೊಡ್ಡ ಶಕ್ತಿ ಇರ್ತದ ತಾಯಂದಿರ. ಸಿದ್ಧಾರೂಢರು ಇಡೀ ಭಾರತ ದೇಶವನ್ನು, ದೇಶದೊಳಗಿರ್ತಕ್ಕಂಥ ಎಲ್ಲ ಜ್ಯೋತಿರ್ಲಿಂಗಗಳನ್ನು, ಎಲ್ಲ ತೀರ್ಥ ಯಾತ್ರೆ ಕ್ಷೇತ್ರಗಳನ್ನು ಬರೇ ಪಾದದಿಂದ, ಪಾದಯಾತ್ರೆಯಿಂದ ಕಾಲನೂ ಹಾಕೊಳ್ಳಾರ್ದ ಅಡ್ಡಾಡ್ಯಾರ ಸಿದ್ಧಾರೂಢರು. ಮತ್ತು ಆ ತೀರ್ಥ ಯಾತ್ರೆಯಲ್ಲಿ ಅಡ್ಡಾಡಿರ್ತಕ್ಕಂಥ ತಪಸ್ಸಿನ ಫಲ ಅವರ ಪಾದದೊಳಗಿರ್ತದೆ. ಅದಕ್ಕೆ ಮಹಾತ್ಮರಿಗೆ ನಮಸ್ಕಾರ ಮಾಡಬೇಕಾದ್ರೆ ನಾವು ಎಲ್ಲಿ ಮಾಡ್ತೀವ್ರಿ? ಅವರ ಪಾದಕ್ಕೆ ಹಣಿ ಹೆಚ್ಚು ಮಾಡ್ತೀವಿ. ಯಾಕಂದ್ರೆ ಮಹಾತ್ಮರ ಪಾದದೊಳಗೆ ಭಾಳ ದೊಡ್ಡ ಶಕ್ತಿ ಇರ್ತದೆ. ನಮ್ಮ ಮನೆಯೊಳಗೆ ಏನಾದರೂ ಕಾಡೋದು, ನಮ್ಮ ಮನೆಯೊಳಗೆ ಏನಾದರೂ ಅಂಥದಿಂಥದ್ದು ಸುಮಾರುತನ ಇತ್ತು ಅಂತಂದ್ರೆ ಒಮ್ಮೆ ಒಂದು ಸಾರಿ ನಿಮ್ಮ ಮನೆಯೊಳಗೆ ಮಹಾತ್ಮರು ಬಂದು ಪಾದ ಹಾಕಿ ಹೋದ್ರು ಅಂತಂದ್ರೆ ಒಂದು ವರ್ಷ ತನಕ ನಿಮ್ಮ ಮನೆಯೊಳಗೆ ಒಳ್ಳೆಯ ಅಭಿವೃದ್ಧಿಯ ಪಥ ಇರ್ತದೆ ತಾಯಂದಿರ. ಅದಕ್ಕೆ ಮೇಲೆ 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 ಸಾಧುರನ್ನ, ಸಂತರನ್ನ, ಮಹಾತ್ಮರನ್ನ ಕರಿಬೇಕು. ಬರ್ರಿಯಪ್ಪ ನಮ್ಮ ಮನೆಯೊಳಗೆ ಪಾದ ಹಾಕ್ರಿಯಪ್ಪ ಅಂತೀರಿಲ್ಲ. ಕರೆದು ಪ್ರಸಾದ ಮಾಡಿಸಿ ಅವರಿಗೆ ದಕ್ಷಿಣ ಕೊಟ್ಟು ಎಲ್ಲರೂ ನಮಸ್ಕಾರ ಮಾಡಬೇಕು. ಮಕ್ಕಳನ್ನು ನಮಸ್ಕಾರ ಮಾಡಿಸ್ಬೇಕು. ಯಾಕಂದ್ರೆ ಆ ಮಹಾತ್ಮರಲ್ಲಿ ಅಂಥ ಶಕ್ತಿ ಇರ್ತದೆ ತಾಯಂದಿರ. ನಿಜವಾದ ದೇವರು ಎಲ್ಲಿರ್ತಾನಂತಂದ್ರೆ ಮಹಾತ್ಮರಲ್ಲಿನೇ ದೇವರದಾನ. ನೀವು ಯಾರು ದೇವರ ನೋಡಿರಿ? ಪರಮಾತ್ಮನನ್ನು ನೋಡಿರಿ? ನೋಡಿಲ್ಲ. ಆದ್ರೆ ನೀವು ಪಕ್ಕಾ ಕೇಳ್ರಿ, ಪರಮಾತ್ಮ ಎಲ್ಲಿ ಇರ್ತಾನ, ಅವನ ಪತ್ತ ಯಾವುದು, ರಾತ್ರಿ ಎಲ್ಲಿರ್ತಾನೆ ಪರಮಾತ್ಮ, ಹಗಲಿ ಎಲ್ಲಿರ್ತಾನೆ ಪರಮಾತ್ಮ ಅಂತ ಕೇಳಿದ್ರೆ ಯಾರೋ ಒಬ್ರು ಕೇಳಿರ್ಬೇಕು ಸಂತರನ್ನ. ಅದಕ್ಕೆ ಸಂತರು ಅಭಂಗದೊಳಗೆ ಬರೀತಾರೆ. ಏನಂತಂದ್ರೆ ಪರಮಾತ್ಮ ಎಲ್ಲಿ ವಸ್ತಿ ಮಾಡ್ತಾನ. ಈಗ ನೀವೆಲ್ಲಿ ವಸ್ತಿ ಮಾಡ್ತೀರಿ? ಯಾಕ್ರಿ ಸ್ವಾಮಿ ನಮ್ಮ ಮನೆ ಇಲ್ಲ, ನಮ್ಗೆ ವಸ್ತಿ ಮಾಡಕ್ಕೆ. ನಮ್ಮ ಮನೆ ಅದಾವ, ಮನೆ ಕಟ್ಟೀವಿ, ಮನ್ಯಾಗ ವಸ್ತಿ ಮಾಡ್ತೀವಿ ಅಂತೀರಿಲ್ಲ. ಹಂಗೆ ಪರಮಾತ್ಮನಿಗೆ ಮಣಿ ಇರ್ಬೇಕಲ್ಲ, ಪರಮಾತ್ಮನಿಗೆ ಮಣಿ ಇರ್ಬೇಕಲ್ಲ, ಅವನಿಗೂ ವಸ್ತಿ ಮಾಡಕ. ಮತ್ತು ವಸ್ತಿ ಮಾಡ್ಬೇಕಾದ್ರೆ ಪರಮಾತ್ಮನ ಮಣಿ ಯಾವುದಪ್ಪ, ಯಾವ ಮಣಿ ಅವಂದು ಅಂತಂದ್ರೆ ಸಂತರು ಬರೀತಾರೆ. ಎಲ್ಲಿ ವಸ್ತಿ ಮಾಡ್ತಾನೆ ಪರಮಾತ್ಮ ಅಂತಂದ್ರೆ ಸಂತಪೋಟಿ ದೇವವಸೆ, ದೇವಪೋಟಿ ಸಂತವಸೆ. ಅಂದ್ರೆ ಪರಮಾತ್ಮ ಎಲ್ಲಿ ವಸ್ತಿ ಇರ್ತಾನಂತಂದ್ರೆ ಅಲ್ಲಿ ಅಭಂಗದೊಳಗೆ ಬರೀತಾರ ಅವರು. ಏನಂತಂದ್ರೆ ಸಂತರ ಹೃದಯದೊಳಗೆ, ಮಹಾತ್ಮರ ಹೃದಯದೊಳಗೆ, ಶರಣರ ಹೃದಯದೊಳಗೆ ಪರಮಾತ್ಮ ವಾಸ ಮಾಡ್ತಾನಂತರಿ. ಒಬ್ಬ ಮಹಾತ್ಮನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರಿ ಅಂತಂದ್ರೆ ಅವನ ಹೃದಯದೊಳಗೆ ಪರಮಾತ್ಮ ಇರ್ತಾನೆ. ನೀವು ಪರಮಾತ್ಮನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಮಹಾತ್ಮರನ್ನು ಕರ್ಕೊಂಡು ಹೋದ್ರಿ ಅಂತಂದ್ರೆ ದೇವರು ಬಂದಂಗನ. ಇದು ನಾವು ಹೇಳೋ ಮಾತಲ್ರಿ, ಸಂತರು ಬರೀತಾರ.
ಶರಣರು ಬರೀತಾರ, ನಿಜಗುಂಡ್ರು ಬರೀತಾರ. ನಿಜಗುಂಡ್ರು ಒಂದು ಪದ್ಯದೊಳಗೆ ಬರೀತಾರ ನೋಡ್ರಿ, ಏನು? ಶರಣ ಜನರ ಸದು ಹೃದಯ ನಳಿನದೋಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ. ನೋಡ್ರಿ, ಪರಮಾತ್ಮನ ಪಾದ ಎಲ್ಲಿದಾವಂತರಿ? ಶರಣ ಜನರ ಸದು ಹೃದಯದೋಳು. ಯಾರ ಶರಣರದಾರ, ಯಾರ ಸಂತರದಾರ, ಯಾರ ಮಹಾತ್ಮರದಾರ, ಅವರ ಹೃದಯದೊಳಗೆ ಪರಮಾತ್ಮನ ಪಾದದವಂತ. ಶರಣ ಜನರ ಸದು ಹೃದಯದೋಳು ನಳಿನದೋಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ. ಪರಮಾತ್ಮನ ಪಾದ, ಪರಮಾತ್ಮನ ಶಿರ, ಪರಮಾತ್ಮನ ವಸ್ತಿ ಎಲ್ಲಿರ್ತದಂತಂದ್ರೆ ಸಂತರ ಹೃದಯದೊಳಗಿರ್ತದ. ಸಂತರ ಹೃದಯದೊಳಗಿರ್ತದ. ಅದಕ್ಕೆ ಸಂತರು ಅಂತಂದ್ರೆ ದೇವ್ರಿದ್ದಂಗೆ. ನಿಮ್ಗೆ ಗೊತ್ತಿರ್ಬೇಕು, ಒಂದು ಸಾರಿ ಸಂತ ತುಕಾರಾಮರು ಕೀರ್ತನ ಹೇಳಕತ್ತಿದ್ರಂತ್ರಿ. ಸಂತ ತುಕಾರಾಮರು ಕೀರ್ತನ ಹೇಳಕತ್ತಿದ್ರಂತ. ಹಿಂಗೆ ಈಗ ನಾವು